ಈ ಕಡೆನೇ ನೋಡಿ ಸರ್, ಈ ಕಡೆ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇರೋದು ಸರ್. ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಆ ಕಡೆ ಸಿಂಗಲ್ ಓನರ್ ಸರ್. ಎಲ್ಲ ಡೀಸೆಲ್ ಕಾರ್ಗಳು ಏನ್ ಸೇಲ್ ಸರ್? ರಿಪಬ್ಲಿಕ್ ಡೇ ಸೇಲ್ ಸರ್. ಫಾರ್ಚುನರ್ ನ ಬರೀ 8.5 ಲಕ್ಷ ಕೊಡ್ತಾ ಇದೀನಿ ಸರ್. ಅದರಲ್ಲೂ 4 ವೀಲ್ ಡ್ರೈವ್ ಟಾಪ್ ಅಂಡ್ ಗಾಡಿ 1,99,000 13 ಮಾಡಲ್. ಎಷ್ಟು ಸರ್? ಎಷ್ಟು 22 ಮಾಡಲ್? ಬರೀ 9.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 22 ಮಾಡಲ್ ಬರೀ 9.5 ಲಕ್ಷ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತೀನಿ. ಆ ಗಾಡಿ ಯಾರು ತಗೊಳ್ಳಿ ಸರ್, ಡೆಡ್ ಫೈನಲ್ SR ನೋಡಿಲ್ಲ 13.5 ಲಕ್ಷ ಕೊಡ್ತೀನಿ ಸರ್. 13.5 ಲಕ್ಷ. ಎರಡರಲ್ಲಿ ಯಾವ್ದಾರು ತಗೊಳ್ಳಿ ಸರ್. ಇದು ತಗೊಳ್ಳಿ 13.5, ಇದು ತಗೊಳ್ಳಿ 13.5 ಸರ್. ಇದು ನೋಡಿ 1,95,000. ಅದ್ರಲ್ಲಿ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. 1,99,000 i10 ಸಿಗುತ್ತೆ, 2,99,000 i20 ಸಿಗುತ್ತೆ ಸರ್. 6,90,000 SR ನೋಡಿಲ್ ಡೆಡ್ ಫೈನಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 6,90,000. 6,90,000 ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ. ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತಾ ಇದೀನಿ. 9,90,000. ಬರೀ 9,90,000 2020 ಸನ್ರೂಫ್ ಇರೋಂತ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 18 ಮಾಡಲ್ ಗಾಡಿ ನೋಡಿ, ಎಕೋಸ್ಪೋರ್ಟ್ ಎಷ್ಟು ಸರ್? ಸರ್ 6,30,000 ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತೀನಿ. 1,95,000 ಎಷ್ಟೇ ಮಾಡಲ್ಲ ಸರ್? 14 ಮಾಡಲು ಏನು ಸರ್, 23 ಮಾಡಲು ಗಾಡಿ ಸರ್. 3,99,000 7 ಸೀಟರ್. ಎಲ್ಲ ಸಿಂಗಲ್ ಓನರ್ ಕಾರ್ಗಳೇ ಅಂತ ನೋಡಿ. ಹೌದು ಸರ್, ಎಲ್ಲ ಸಿಂಗಲ್ ಓನರ್ ಗಾಡಿ, ಶೋರೂಮ್ ಇಷ್ಟು ಓಡಿರೋ ಗಾಡಿಗಳು ಇರೋದು ಸರ್. ಅದ್ರಲ್ಲಿ ಡೀಸೆಲ್ ಗಾಡಿಗಳು ಇರೋದು ಸರ್. ಎಲ್ಲ ಡೀಸೆಲ್ ಕಾರ್ಗಳು, ಎಲ್ಲ ಡೀಸೆಲ್. ರಿಪಬ್ಲಿಕ್ ಡೇಗೆ ಒಳ್ಳೊಳ್ಳೆ ಆಫರ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೋಲೋ ಬಗ್ಗೆ ಹೇಳಿ ಸರ್. ಸರ್ ಪೋಲೋ ಬಂದು 2018 ಮಾಡಲು ಸಿಂಗಲ್ ಓನರ್ 1 ಲೀಟರ್ ವೆಹಿಕಲ್, ಪೆಟ್ರೋಲ್ ಗಾಡಿ ಸರ್. ಇದು ಸರ್ ಶೋರೂಮ್ ಟೆಸ್ಟ್ ಅಲ್ಲಿ, ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ. ಇದು ಗಾಡಿ ತಗೊಂಡೋಗಿ ಜಸ್ಟ್ ಡ್ರೈವ್ ಮಾಡ್ಬೇಕಷ್ಟೇ, ಅದೇ ಕಂಡೀಷನ್ ಇರೋದು ಗಾಡಿ. ಟೇಪ್ ಹಾಕ್ಬಿಟ್ರೆ ಹೊಸ ಗಾಡಿ ಫೀಲ್ ಅಲ್ಲಿ ಇರೋದು ಸರ್ ಗಾಡಿ. ಇದು ಆ ತರ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಅದರಲ್ಲೂ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಓಡಿರೋ ಗಾಡಿ ಸರ್. ಇದು ಪೆಟ್ರೋಲ್ ಗಾಡಿ. ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. 20+ ಮೈಲೇಜ್ ಬಂದಿದೆ ಸರ್ ಹೈವೇಲಿ ಗಾಡಿ ನನ್ನ ಕೈಲಿ. ಪೆಟ್ರೋಲ್ ಗಾಡಿ ಇಷ್ಟು ಮೈಲೇಜ್ ಬಂದಿದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. 1 ಲೀಟರ್ ಇಂಜಿನ್ 20+ ಮೈಲೇಜ್ ಬಂತು ಗಾಡಿ ಮಾತ್ರ. ಸೂಪರ್ ಕ್ಲಾಸ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಮಾತ್ರ. ಅದು ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ಗಾಡಿ ಇದು ನಿಮ್ಗೆ. ಇದು ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 6.70 ಹೇಳ್ತಾ ಇದೀವಿ ನಿಮ್ಗೆ ಸರ್. ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತಾ ಇರೋದು ಟ್ರಸ್ಟ್ ಕಾರ್ಸ್ ಅಲ್ಲಿ. ಹೇಳಿ ಸರ್. 5,99,000 ಡೆಡ್ ಫೈನಲ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ಕಸ್ಟಮರ್ ನೆಗೋಷಿಯೇಷನ್ ಮಾಡಲ್ಲ ಅಂದ್ರೆ ಇನ್ನೊಂದು ಪ್ರೈಸ್ ಫೈನಲ್ ಆಗಿ ಹೇಳ್ಬಿಡ್ತೀನಿ ಸರ್ ಎಲ್ಲ ಗಾಡಿಗಳಿಗೂ ಇವತ್ತು ಸರ್. ಸರ್ ಹೇಳಿ ಸರ್. 5,85,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. 5,85,000 2018 ಮಾಡಲ್ ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ಗಾಡಿ. ಅದು ಸಿಂಗಲ್ ಓನರ್ ಗಾಡಿ, ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತೀನಿ ಸರ್. ಇದು ಟಿಯಾಗೋ ಸರ್. ಟಿಯಾಗೋ ಬಂದು 2018 ಮಾಡಲು ಡೀಸೆಲ್ ಸರ್. ಇದು ಟಿಗರ್ ಗಾಡಿ, ಡೀಸೆಲ್ ಸೆಡನ್ ಗಾಡಿ. ಇದು ಡಿಕ್ಕಿ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಅಷ್ಟೇ ಡೀಸೆಲ್, ಸಿಂಗಲ್ ಓನರ್, ಶೋರೂಮ್ ಇಷ್ಟು ಓಡಿರೋ ಗಾಡಿ. ಇದನ್ನು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿ. ಇದು ಲೆದರ್ ಸೀಟ್, ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ನಿಮ್ಗೆ. ಅದರಲ್ಲಿ ಇದು ನಿಮ್ಗೆ ಒಂದು 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ. ಇದು ಸಿಂಗಲ್ ಓನರ್ ಗಾಡಿ, 18 ಮಾಡಲು ಗಾಡಿ ಸರ್. ಇದು ಪ್ರೈಸ್ ಸರ್ ಏನ್ ಹೇಳ್ತಾ ಇದೀರಾ ಸರ್? ಈ ಗಾಡಿ ನಾವು ಮಾರ್ಕೆಟ್ ಅಲ್ಲಿ ನೀವು ಎಲ್ಲರೂ ಚೆಕ್ ಮಾಡ್ಕೊಂಬನ್ನಿ, ಈ ರೇಟ್ಗಂತೂ ನಿಮ್ಗೆ ಎಲ್ಲೂ ಸಿಗಲ್ಲ ನಿಮ್ಗೆ. 3,95,000 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದು ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತಾ ಇದ್ದೀನಿ. ಸೆಡಾನ್ ವೆಹಿಕಲ್, ಅದು ಡೀಸೆಲ್ ಗಾಡಿ ಸರ್. 3,85,000 3,85,000 ಡೆಡ್ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್ ಇದನ್ನ. ನೆಕ್ಸ್ಟ್ ಸರ್ ಇನ್ನೊಂದು XUV 300 ಸರ್. ಇದು ಬಂದು 21 ಮಾಡಲ್ ಗಾಡಿ. ಇದು ಅಷ್ಟೇ ಸಿಂಗಲ್ ಓನರ್, ಶೋರೂಮ್ ಇಷ್ಟು ಓಡಿರೋ ಗಾಡಿ. ಇದು ಅಷ್ಟೇ ಡೀಸೆಲ್ ವೆಹಿಕಲ್. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ಕೊಂಡಿದ್ರೆ ಲೆದರ್ ಸೀಟ್ ಕವರ್, ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಸೊ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಅದ್ರಲ್ಲಿ 21 ಮಾಡಲ್ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಏನು ಪ್ರೈಸಿಂಗ್ ಇದೆ ಸರ್? ಈ ಗಾಡಿ ನಾವು ಮಾರ್ಕೆಟ್ ಅಲ್ಲಿ ಎಲ್ಲೇ ಕೇಳಿದ್ರೆ 8.5 ಲಕ್ಷ, 8.3 ಲಕ್ಷ ಹೇಳ್ತಾರೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 6,90,000 SR ನೋಡಿಲ್ ಡೆಡ್ ಫೈನಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 6,90,000 ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ. ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತಾ ಇದೀನಿ ಸರ್. ಅದರಲ್ಲೂ ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡೆಡ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್ ವೆಹಿಕಲ್ ಗೆ. ಎಷ್ಟೇ ಮಾಡಲ್ ಅಂದ್ರೆ ಸರ್? 21 ಸಿಂಗಲ್ ಓನರ್ ಗಾಡಿ ಸರ್. ಇದು 21 ಮಾಡಲ್. ಹೌದು. ನೆಕ್ಸ್ಟ್ ಸರ್ ಎಕೋಸ್ಪೋರ್ಟ್ 2 ಡೀಸೆಲ್ ಸರ್. ಸರ್ 2 ಎಕೋಸ್ಪೋರ್ಟ್ಸ್ ಇದೆ, 2 ಡೀಸೆಲ್, 2 ಸಿಂಗಲ್ ಓನರ್ಸ್, 2 ಶೋರೂಮ್ ಇಷ್ಟು ಓಡಿರೋ ಗಾಡಿ, 2 ಟಾಪ್ ಅಂಡ್ ಗಾಡಿಗಳೇ ಸರ್ ನಿಮ್ಗೆ. ಇದು 2 ಸಿಂಗಲ್ ಓನರ್ ಟಾಪ್ ಅಂಡ್ ಗಾಡಿ. ಇದು ನಿಮ್ಗೆ 18 ಮಾಡಲು ಸಿಂಗಲ್ ಓನರ್, ಜಸ್ಟ್ 68,000 70,000 ಓಡಿದೆ ಅಷ್ಟೇ ಗಾಡಿ ನಿಮ್ಗೆ. ಇದು ಟೈಟಾನಿಯಮ್, 4 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್, ಕಂಪ್ನಿ ಅಲಾಯ್ಸ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ನಿಮ್ಗೆ. ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ. ಇದು ಸರ್ ಚಾನ್ಸ್ ಪ್ರೈಸ್ ಗಾಡಿ ಕೊಟ್ಬಿಡ್ತೀನಿ ಸರ್. ಇದನ್ನ ಹೇಳಿ ಸರ್. ಸರ್ 6,90,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. 6,90,000 ಎಷ್ಟೇ ಮಾಡಲು ಸರ್? 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್, ಅದ್ರಲ್ಲಿ ಫೇಸ್ ಲಿಫ್ಟ್ ವರ್ಷನ್ ಗಾಡಿ ಕೊಡ್ತಾ ಇದೆ. ಅದು ಟೈಟಾನಿಯಂ ಗಾಡಿ, ಬರೀ 70,000 ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತೀನಿ ಸರ್. 70,000 ಓಡಿದೆ, 18 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಸರ್ ಇದು ಅಷ್ಟೇ 2018 ಮಾಡಲು ಸಿಂಗಲ್ ಓನರ್, ಇದು ಶೋರೂಮ್ ಇಷ್ಟು ಓಡಿದೆ. ಇದು ಟೈಟಾನಿಯಂ, 4 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ. ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ. ಸರ್ ಈ ಗಾಡಿ ನಿಮ್ಗೆ 6,40,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ ಇದು ನೋಡಿ 6,40,000. 6,40,000 ಅದು ಶೋರೂಮ್ ಇಷ್ಟು ಓಡಿರೋ ಗಾಡಿ, ಡೀಸೆಲ್, ಫೇಸ್ ಲಿಫ್ಟ್ ವರ್ಷನ್, 2 ಸೇಮ್ ಶೇಪ್, ಸೇಮ್ ಕಂಡೀಷನ್, 2 ಕಿಲೋಮೀಟರ್ ಸ್ವಲ್ಪ ಹಿಂದೆ ಮುಂದೆ ಓಡಿದೆ ಅಷ್ಟೇ. 2 ಸಿಂಗಲ್ ಓನರ್, 2 ಟಾಪ್ ಅಂಡ್ ಗಾಡಿಗಳ ಕೊಡ್ತೀನಿ. 2 ಸೇಮ್ ಮಾಡಲ್ ಸರ್? 2 ಸೇಮ್ ಮಾಡಲ್ ಸರ್. 18 ಮಾಡಲ್ ಗಾಡಿ ನೋಡಿ, ಎಕೋಸ್ಪೋರ್ಟ್ ಎಷ್ಟು ಸರ್? ಸರ್ 6,30,000 ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಟೈಟಾನಿಯಂ ವೇರಿಯಂಟ್, 4 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್ ಗಾಡಿ. ಇದು
ನೆಕ್ಸ್ಟ್ ಸರ್ ಇನ್ನೋವಾ ಕ್ರಿಸ್ಟಾದಲ್ಲೂ ಎರಡು ಗಾಡಿ ಇದೆಯಲ್ಲ ಸರ್ ಇನ್ನೋವಾ ಕ್ರಿಸ್ಟಾ 2 ಗಾಡಿ ಇದೆ, 2017, 2 ಸೆಕೆಂಡ್ ಓನರ್, 2 G ವೇರಿಯಂಟ್, 2 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ನಿಮಗೆ. 2 KA ನಂಬರ್ ಸಮೇತ ರೆಡಿ ಇದೆ ಸರ್ ವೆಹಿಕಲ್. ಎರಡರಲ್ಲಿ ಯಾವ್ದಾರ ತಗೊಳ್ಳಿ ಇಮಿಡಿಯೇಟ್ KA ನಂಬರ್ ಮಾಡ್ಕೊಡ್ತೀನಿ. ಎರಡರಲ್ಲಿ ನೀವು ಯಾವ ಗಾಡಿಯಾರು ತಗೊಳ್ಳಿ ಸರ್, ಡೆಡ್ ಫೈನಲ್ SR ನೋಟಿಲ್ಲ 13.5 ಲಕ್ಷ ಕೊಡ್ತೀನಿ ಸರ್. 13.5 ಲಕ್ಷ ಎರಡರಲ್ಲಿ ಯಾವ್ದಾರ ತಗೊಳ್ಳಿ ಸರ್, ಇದು ತಗೊಳ್ಳಿ 13.5, ಇದು ತಗೊಳ್ಳಿ 13.5 ಸರ್. 13.5 ಲಕ್ಷದಲ್ಲಿ ಯಾವ್ದಾರು ತಗೊಳ್ಳಿ ಇನ್ನೋವಾ ಕ್ರಿಸ್ಟಾ ವಿತ್ ಕರ್ನಾಟಕ ನಂಬರ್ KA ನಂಬರ್ ವಿತ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. ಎರಡೂ ಸೂಪರ್ ಸೂಪರ್. 2 G ವೇರಿಯಂಟ್ 2 G ವೇರಿಯಂಟ್, 2 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಇದು ಎಷ್ಟು ಓಡಿದೆ ಅದೆಷ್ಟು ಓಡಿದೆ ಸರ್? ಇದು 1,75,000 ಓಡಿದೆ, ಇದು 1,71,000 ಓಡಿದೆ ಸರ್. ಓಕೆ, ಎರಡು ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಸರ್ XUV500 ಸರ್, ಇದು ಬಂದು 2018 ಮಾಡಲು W11 ವಿತ್ ಸನ್ರೂಫ್ ಬರೋ ಗಾಡಿ ನಿಮ್ಗೆ. ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ ಇದು. ಸರ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಹುಡುಕರು ನಿಮ್ಗೆ 14-14.5 ಲಕ್ಷ ಇದೆ ಸರ್ ಮಾರ್ಕೆಟ್. ಟ್ರಸ್ಟ್ ಕಾರ್ಸ್ ಇವತ್ತು ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಟ್ಬಿಡ್ತೀನಿ ಇದನ್ನ ಈ ಸರಿ ಮಾತ್ರ. SR ನೋಟಿಲ್ ಡೆಡ್ ಫೈನಲ್ ಗಾಡಿ ಕೊಡ್ತಾ ಇರೋದು ಇದನ್ನ. ಸರ್ ಬರೀ 9,95,000 ರೂಪಾಯಿಗೆ ಡೆಡ್ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. 9,95,000 ಡೆಡ್ ಫೈನಲ್ SR ನೋಟಿಲ್ ನೋ ನೆಗೋಷಿಯಬಲ್ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ 9,95,000 ಲೋನ್ ಅಂತ ಹೋಗ್ತೀರಾ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ನಿಮಗೆ ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. W11 ಸರ್, ಡೀಸೆಲ್ ವೆಹಿಕಲ್. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸಿಯಾಜ್ ಇದೆಯಲ್ಲ ಸರ್, ಸಿಯಾಜ್ ಬಂದು 2017 ಮಾಡಲು ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟ್, ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್ ನಿಮ್ಗೆ ಇದು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಬರೀ 92,000 ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಜಿನಿಯನ್ ನೋಡಿರೋಂಥ ಗಾಡಿ ನಿಮ್ಗಿದು. ಸರ್ 6,85,000 ರೂಪಾಯಿಗೆ ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ ಸರ್. ಹೇಳ್ಬಿಡಿ ಸರ್ ಇನ್ನೊಂದು ಫೈನಲ್. 6,80 ಡೆಡ್ ಫೈನಲ್ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಸರ್ ಡೆಡ್ ಫೈನಲ್ ಸರ್ 5,85,000 ಡೆಡ್ ಫೈನಲ್ ಸರ್. 5,85,000 17 ಮಾಡಲ್ ಡೀಸೆಲ್ ಸಿಂಗಲ್ ಓನರ್, ಅದು ಡೀಸೆಲ್ ವೆಹಿಕಲ್ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಸರ್ ಇದು ಡಸ್ಟರ್. ಸರ್ ಡಸ್ಟರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್. ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಓಡಿದೆ, ರೆಕಾರ್ಡೆಡ್ ಮೈಲೇಜ್, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ. 1 ಟಚ್ ಪೀಸ್ ಒರಿಜಿನಲ್ ವೆಹಿಕಲ್ ಸರ್ ಗಾಡಿ ಇದು. ಅಡ್ವೆಂಚರ್ ಎಡಿಷನ್ ಇದೆ ನಿಮ್ಗೆ ಇದು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ ಇದು. ತಗೊಂಡೋಗಿ ಇದು ಅಷ್ಟು ಜನರಲ್ ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕು, ಆ ಟೆಸ್ಟ್ ಅಲ್ಲಿ ಇದೆ ಗಾಡಿ ನಿಮ್ಗೆ ಇದು. ಓಕೆ ಸರ್, ಇನ್ಸೂರೆನ್ಸ್ ID ವ್ಯಾಲ್ಯೂನೇ ಗಾಡಿ ನಿಮ್ಗೆ 6.5 ಲಕ್ಷ ಇನ್ಸೂರೆನ್ಸ್ ID ವ್ಯಾಲ್ಯೂನೇ ಇದೆ ಗಾಡಿ ನಿಮ್ಗೆ ಇದು. ಓಕೆ. ಸರ್ ಈ ಗಾಡಿ ಟ್ರಸ್ಟ್ ಕಾರ್ಸ್ ಡೆಡ್ ಫೈನಲ್ 4,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 4,80,000 4,80,000 ರೂಪಾಯಿಗೆ ಡೆಡ್ ಫೈನಲ್. ಲೋನ್ ಅಂತ ಹೋಗ್ತೀರಾ, ಒಂದು 50,000 ತಗೊಂಬನ್ನಿ, ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟೇ ಮಾಡಲ್ ಗಾಡಿ ಸರ್ ಇದು? ಸರ್ ಇದು ಬಂದು 2014 ಮಾಡಲ್ ಗಾಡಿ ಸರ್. 14 ಮಾಡಲು 4,80,000. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಅಡ್ವೆಂಚರ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕ್ರೆಟಾ ಸರ್. ಕ್ರೆಟಾ 2022 ಮಾಡಲು ಗಾಡಿ, ಸಿಂಗಲ್ ಓನರ್, ಈ ವೇರಿಯಂಟ್ ಇದು. ಡೀಸೆಲ್ ಓಡಿರೋದು ನಿಮ್ಗೆ ಒಂದು 50,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ ಇದು. ಈ ಗಾಡಿ ನಿಮ್ಗೆ ಒಂದು 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. 9.5 ಲಕ್ಷ 22 ಮಾಡಲು ಗಾಡಿ, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಷ್ಟು ಸರ್? ಎಷ್ಟು 22 ಮಾಡಲು? ಬರೀ 9.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 22 ಮಾಡಲು ಬರೀ 9.5 ಲಕ್ಷ, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಹೌದು. ನೋಡ್ತಾ ಇರ್ಬೋದು ಎಕ್ಸ್ಕರ ಗಾಡಿ ಕಂಡೀಷನ್ ಆಗಿದೆ ಅಂದ್ಬಿಟ್ಟು, ವಿತ್ ಕರ್ನಾಟಕ ನಂಬರ್ ಎಲ್ಲ ಕರ್ನಾಟಕನೇ ಸರ್. ಓಕೆ. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಸೆಲ್ಟೋಸ್ ಇದೆಯಲ್ಲ ಸರ್. ಸೆಲ್ಟೋಸ್ ಬಂದು 2020 ಮಾಡಲು ಅಷ್ಟೇ. ಇದು ಅಷ್ಟೇ ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸರ್. ಓಕೆ. HTK ಪ್ಲಸ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಗಾಡಿ. ಫೀಚರ್ಸ್ ಅಂತ ನಿಮ್ಗೆ ಹೇಳಂಗಿಲ್ಲ ಸರ್, ಕಂಪ್ಲೀಟ್ ಟಾಪ್ ಅಂಡ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಎಲ್ಲಾ ಫೀಚರ್ಸ್ ಬರುತ್ತೆ. ವೆಂಟಿಲೇಟೆಡ್ ಸೀಟ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್, ಮಿರರ್ ಇಂಡಿಕೇಟರ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್, ಕಂಪ್ನಿ ಅಲಾಯ್ಸ್, ವೆಂಟಿಲೇಟೆಡ್ ಸೀಟ್, ಸನ್ರೂಫ್ ಎಲ್ಲ ಬರುವಂತ ಗಾಡಿ. ಅದ್ರ 20 ಮಾಡಲು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, BS6 ವೆಹಿಕಲ್ ಸರ್. ಹೇಳ್ಬಿಡಿ ಸರ್ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಸರ್. ಚಾಲೆಂಜಿಂಗ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. ಇದನ್ನು ಅಷ್ಟೇ ಬರೀ 9,90,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 9,90,000. 9,90,000 2020 ಸಿಂಗಲ್ ಓನರ್, ಡೀಸೆಲ್, ಅದ್ರಲ್ಲಿ ಆಟೋಮೆಟಿಕ್, ಫುಲ್ ಟಾಪ್ ಅಂಡ್ ಗಾಡಿ ಸರ್. HTK ಪ್ಲಸ್ ವೇರಿಯಂಟ್ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಸಖತ್ತಾಗಿದೆ, ಅದರಲ್ಲೂ ಸನ್ರೂಫ್ ವೇರಿಯಂಟ್ ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಕಂಡೀಷನ್ ಇದೆ ಸರ್ ಗಾಡಿ ಮಾತ್ರ. ಶೋರೂಮ್ ರೆಕಾರ್ಡೆಡ್, ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ 10,30,000 ರೂಪಾಯಿನೇ ಇದೆ ಸರ್ ಈ ಗಾಡಿಗೆ. ಲೋನ್ ಅಂದ್ರೆ ಹೋದ್ರೆ ನೀವು 0 ಡೌನ್ ಪೇಮೆಂಟ್ ಅಲ್ಲೇ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಡಸ್ಟರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡಲು ಗಾಡಿ, ಸೆಕೆಂಡ್ ಓನರ್, RXZ ಫುಲ್ಲಿ ಟಾಪ್ ಅಂಡ್ 110 PS ಸರ್ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಅಲಾ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಇದು ಅಷ್ಟೇ ಸೂಪರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾತ್ರ. ಅದರಲ್ಲೂ ಡೀಸೆಲ್ 17 ಇಂದ 18 ವರೆಗೂ ಮೈಲೇಜ್ ಬರುವಂತ ಗಾಡಿ, ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ ಇದು. ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ, ಟಾಪ್ ಅಂಡ್ ಗಾಡಿ ಸರ್. ಪ್ರೈಸ್ ಹೇಳಿ ಸರ್. ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಕೊಟ್ಬಿಡ್ತೀನಿ ಸರ್. ಕಮ್ಮಿ ಪ್ರೈಸ್ ಬರೀ 3,80,000 ರೂಪಾಯಿ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ 3,80,000 3,80,000 ಟಾಪ್ ಅಂಡ್ ಏರ್ ಬ್ಯಾಗ್ ಇರೋಂತ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಕ್ರೆಟಾ ಸರ್. ಕ್ರೆಟಾ
ಸರ್ 2023 ಮಾಡಲ್ ಗಾಡಿ ಸಿಂಗಲ್ ಓನರ್ ಟಾಪ್ ಅಂಡ್ S+ ನೈಟ್ ಎಡಿಷನ್ ಗಾಡಿ ಇದು ನಿಮ್ಗೆ ಇದು ಬರೀ 50,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗೆ ಇದು 23 ಮಾಡಲ್ ಗಾಡಿ ಸರ್ ಇದು ಪ್ಯಾನರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ ನಿಮ್ಗೆ ಲೆದರ್ ಸೀಟ್ ಕವರ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ನಿಮ್ಗೆ ಇದು ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಶೋರೂಮ್ ರೆಕಾರ್ಡೆಡ್ ಓಡಿರೋ ಗಾಡಿ ಸರ್ ನಿಮ್ಗೆ ಇದು ಡ್ಯುಯಲ್ ಕೀ ಸಮೇತ ರೆಡಿ ಇದೆ ಗಾಡಿ ನಿಮ್ಗೆ ಇದು ಅದ್ರಲ್ಲಿ ಸಿಂಗಲ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ನೋಡ್ತಾ ಇರಬಹುದು ನೀವು 166 ಫ್ಯಾನ್ಸಿ ನಂಬರ್ ಸಮೇತ ಇದೆ ಗಾಡಿ ನಿಮ್ಗೆ ಇದು ಸರ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಅವರು 17 ಲಕ್ಷ ಇದೆ ಸರ್ ಈ ಗಾಡಿಗೆ ಹೇಳ್ಬಿಡಿ ಸರ್ ಒಂದು ಫೈನಲ್ ರೇಟು ಸರ್ ಡೆಡ್ ಫೈನಲ್ ಸರ್ 15,000 ಫೈನಲ್ ಗಾಡಿ ಕೊಡ್ತೀನಿ ಸರ್ 15,500 ಲಕ್ಷ 15,500 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಲೋನ್ ಅಂತ ಹೋಗ್ತೀರಾ 12,500 13 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್ ಗಾಡಿಗೆ ಇದಕ್ಕೆ 15,500 ಲಕ್ಷಕ್ಕೆ ಕ್ರೆಟಾ ಅದರಲ್ಲಿ ಟಾಪ್ ಅಂಡ್ ಗಾಡಿ ಕೊಡ್ತೀನಿ ಸಿಂಗಲ್ ಓನರ್ ಪ್ಯಾನರಾಮಿಕ್ ಸನ್ರೂಫ್ ಗಾಡಿ ನೆಕ್ಸ್ಟ್ ಹ್ಯುಂಡೈ ವರ್ನಾ ಸರ್ ಅದರಲ್ಲೂ 2006 ಮಾಡಲ್ ಗಾಡಿ ಡೀಸೆಲ್ SX ವೇರಿಯಂಟ್ ನಿಮ್ಗೆ ಇದು ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಅದ್ರಲ್ಲಿ ಸೆಡಾನ್ ಗಾಡಿ ಬೇಕು ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋ ಗಾಡಿ ಕೊಡ್ತೀನಿ ಬನ್ನಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ 80% ಟೈರ್ ಇದೆ ಲೆದರ್ ಸೀಟ್ ಕವರ್ ಇದೆ 17 ಇಂದ 18 ವರೆಗೂ ಮೈಲೇಜ್ ಬರುವಂತ ಗಾಡಿ ಸರ್ ನಿಮ್ಗೆ ಇದು ಅದ್ರಲ್ಲಿ ಡೀಸೆಲ್ ವೆಹಿಕಲ್ FC ರನ್ನಿಂಗ್ ಇದೆ ಗಾಡಿ ನಿಮ್ಗೆ ಇದು ಇನ್ಸೂರೆನ್ಸ್ ಒಂದು ಮಾತ್ರ ನೀವು ಮಾಡ್ಕೋಬೇಕಷ್ಟೇ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ ಸರ್ ಡೆಡ್ ಫೈನಲ್ 1,80,000 ರೂಪಾಯಿ ಫೈನಲ್ ಟು ಫೈನಲ್ ಗಾಡಿ ಕೊಡ್ತೀನಿ ಸರ್ 1,80,000 ಬರೀ 1,80,000 ರೂಪಾಯಿ ಅದ್ರ ಡೀಸೆಲ್ ವೆಹಿಕಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂತ ಗಾಡಿ ಕೊಡ್ತೀನಿ ಇದು ಸರ್ ಇದು 2013 ಮಾಡಲ್ ಗಾಡಿ ಪೆಟ್ರೋಲ್ ಪ್ಲಸ್ LPG ಎರಡು ಇದೆ ನಿಮ್ಗೆ ವೆಹಿಕಲ್ ಇದು ಈ ಗಾಡಿ ನಿಮ್ಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಲೆದರ್ ಸೀಟ್ ಕವರ್ ಇದೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಅದರಲ್ಲೂ 13 ಮಾಡಲ್ ಗಾಡಿ ಸರ್ ಇಲ್ಲಾಂದ್ರೆ ನಿಮ್ಗೆ 18 ರಿಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ ಇದು ಸ್ಮಾಲ್ ಫ್ಯಾಮಿಲಿಗೆ ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ನಿಮ್ಗೆ ಗಾಡಿನ ಹೇಳಿ ಸರ್ ಈ ಗಾಡಿ ಡೆಡ್ ಫೈನಲ್ 1,99,000 ಕೊಡ್ತೀನಿ ಸರ್ 1,99,000 13 ಮಾಡಲ್ 1,99,000 ಅಷ್ಟೇ ಸರ್ ಈ ಗಾಡಿ ನಿಮ್ಗೆ ಇದು ಲೋನ್ ಅಂತ ಹೋಗ್ತೀರಾ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಇದನ್ನ ಸೂಪರ್ ಸರ್ ನೋಡ್ತಾ ಇರ್ಬೋದು ಗಾಡಿ ಬಾಡಿ ಏನೋ ಸಖತ್ತಾಗಿದೆ ಟೈರ್ಸ್ ಕಂಡೀಷನ್ ಚೆನ್ನಾಗಿದೆ ನೋಡ್ಕೊಂಡು ಬಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗೋದು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನಲ್ ಗಾಡಿ ಕೊಡ್ತಾ ಇರೋದು ಸರ್ ನೋಡಬಹುದು ಫೇಸ್ ಲಿಫ್ಟ್ ವರ್ಷನ್ ನ್ಯೂ ಶೇಪ್ ಬರುತ್ತೆ ನಿಮ್ಗೆ ಇದು ಓಲ್ಡ್ ಶೇಪ್ ಕೊಡ್ತಲ್ಲ ನ್ಯೂ ಶೇಪ್ ಫೇಸ್ ಲಿಫ್ಟ್ ವರ್ಷನ್ ಗಾಡಿ ಕೊಡ್ತಾ ಇರೋದು ಅದ್ರಲ್ಲಿ LPG ಗಾಡಿ ಕಂಪ್ನಿ LPG ಇರೋದು ಸರ್ ಇದು ನಿಮ್ಗೆ ಇದು ಸೂಪರ್ ಸರ್ ನೆಕ್ಸ್ಟ್ ಸರ್ ಇದು ಪೋಲೋ ಬಂದು 2016 ಮಾಡಲು ಗಾಡಿ ಸೆಕೆಂಡ್ ಓನರ್ ಐಲೈನ್ ಡೀಸೆಲ್ ವೇರಿಯಂಟ್ ಸರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕ್ಸಿದ್ದಾರೆ ಗಾಡಿ ನಿಮ್ಗೆ ಇದು ಬರೀ 92,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ ಇದು ಅದು ಡೀಸೆಲ್ ವೆಹಿಕಲ್ ಕ್ಲಾಸ್ ಅಂದ್ರೆ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವಂತ ಗಾಡಿ ಸರ್ ನಿಮ್ಗೆ ಇದು ಸರ್ ಈ ಗಾಡಿನ ಬರೀ 5,55,000 ರೂಪಾಯಿಗೆ ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್ ಇನ್ನೊಂದು ಹೇಳಿ ಸರ್ 5,50 ಕೊಟ್ಟು ಮಾಡ್ಕೊಡ್ತೀನಿ ಹೋಗಿ ಸರ್ 5,50,000 5,50,000 ಅದ್ರಲ್ಲಿ ಡೀಸೆಲ್ ಟಾಪ್ ಅಂಡ್ ಗಾಡಿ ಕೊಡ್ತಾ ಇರೋದು ಸರ್ ಎಷ್ಟು ಮಾಡಲ್ ಗಾಡಿ ಸರ್ 16 ಮಾಡಲ್ ಗಾಡಿ 1.5 ಲೀಟರ್ ಡೀಸೆಲ್ ಗಾಡಿ ಸರ್ ಇದು 5,500,000 ಲಕ್ಷಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಅದ್ರ ಡೀಸೆಲ್ ಗಾಡಿ ಸರ್ ಐಲೈನ್ ವೇರಿಯಂಟ್ ಸರ್ ಐಲೈನ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್ ಗಾಡಿ ನಂಬರ್ ನೋಡ್ತಾ ಇರಬಹುದು 0605 ಗಾಡಿ ನಂಬರ್ ಬರುತ್ತೆ ಶೋರೂಮ್ ರೆಕಾರ್ಡೆಡ್ ಗಾಡಿ ಓಡಿರೋದು ಸರ್ ನೆಕ್ಸ್ಟ್ ಸರ್ i20 ಸರ್ i20 ಬಂದು 2013 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ DRL ಶೇಪ್ ಇದು ಬರೋದು ನಿಮ್ಗೆ ಪೆಟ್ರೋಲ್ ಗಾಡಿ ಇದು ನಿಮ್ಗೆ ಓಡಿರೋದು ಒಂದು 65,000 ಜಿನಿಯನ್ ಓಡಿರೋದು ಗಾಡಿ ನಿಮ್ಗೆ ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ನಿಮ್ಗೆ ಇದು ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕರು 3.5-3.5 ಲಕ್ಷ ಹೇಳ್ತಾರೆ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಅದು 60,000 ಓಡಿರೋ ಗಾಡಿಗೆ ಸರ್ ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು ಡೆಡ್ ಫೈನಲ್ SR ನೋಡಿಲೆಲ್ಲ ಗಾಡಿ ಕೊಟ್ಬಿಡ್ತೀನಿ ಇದನ್ನ ಬರೀ 2,99,000 ಗೆ ಗಾಡಿ ಕೊಡ್ತೀನಿ ಸರ್ ಇದನ್ನ 1,99,000 i10 ಸಿಗುತ್ತೆ 2,99,000 i20 ಸಿಗುತ್ತೆ ಸರ್ ಇದಕ್ಕೂ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ನೋಡಿ ಇದಕ್ಕೂ ಲೋನ್ ಆಗುತ್ತೆ ವೀಕ್ಷಕರ ನಿಮಗೆ ಲೋನ್ ಆಪ್ಷನ್ ಅಂದ್ರೆ ಒಂದು ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಸಾಕು ಹೌದು ಸರ್ ನೆಕ್ಸ್ಟ್ ಸರ್ ಇದು ಸರ್ ಟಾಟಾ ಜಸ್ಟ್ 2016 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್ ಇದು ಸರ್ AC ಪವರ್ ಸ್ಟೀರಿಂಗ್ ಬರುವಂತ ಗಾಡಿ ಬರೀ 2,90,000 ರೂಪಾಯಿಗೆ ಈ ಗಾಡಿನ ಮಾಡ್ಕೊಡ್ತೀನಿ ಸರ್ ಇದು 2,90,000 ಅಷ್ಟೇ ಸರ್ ಇದನ್ನು ಲೋನ್ ಅಂತ ಹೋಗಿರೋ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಇದು 2,90,000 15 ಮಾಡಲ್ ಗಾಡಿ 16 ಮಾಡಲ್ ಗಾಡಿ ಅದ್ರ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್ ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬಂದ 18 ರಿಂದ 20 ಕನ್ಫರ್ಮ್ ಬರೋ ಮೈಲೇಜ್ ಬರುತ್ತೆ ಸರ್ ಇದು ನೆಕ್ಸ್ಟ್ ಫಾರ್ಚುನರ್ ಇದೆ ನೋಡಿ ಸರ್ ಅದರಲ್ಲಿ 2010 ಮಾಡಲ್ ಗಾಡಿ 4 ವೀಲ್ ಡ್ರೈವ್ ಡೀಸೆಲ್ ವೇರಿಯಂಟ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗಿದು ಅದು ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗಿದು ಸೂಪರ್ ಕ್ಲಾಸ್ ಆಗಿದೆ ಗಾಡಿ ನಿಮ್ಗಿದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ABS 4 ವೀಲ್ ಡ್ರೈವ್ ಬರೋಂತ ಗಾಡಿ ನಿಮ್ಗಿದು 3 ಲೀಟರ್ ಇಂಜಿನ್ ಬರೋದು ನಿಮ್ಗಿದು ಟರ್ಬೋ ಇಂಜಿನ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ ನಿಮ್ಗಿದು ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಎಷ್ಟು ಮಾಡಲ್ ಸರ್ 2010 ಮಾಡಲ್ ಗಾಡಿ ಸರ್ ಇದು ಫ್ರೆಶ್ ಎಫ್ಸಿ ಆಗಿದೆ ಫ್ರೆಶ್ ಎಫ್ಸಿ ಇದೆ ಫ್ರೆಶ್ ಇನ್ಸೂರೆನ್ಸ್ ಸಹ ಇದೆ ಸರ್ ಗಾಡಿಗೆ ನಿಮ್ಗಿದು ಡೆಡ್ ಫೈನಲ್ SR ನೋಡಿಲ್ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಹುಡುಕರು ನಿಮ್ಗೆ 9,9,10 ಲಕ್ಷದ ಮೇಲೆ ಇದೆ ಸರ್ ಈ ಗಾಡಿ ನಿಮ್ಗಿದು ಅದ್ರಲ್ಲಿ 4 ವೀಲ್ ಡ್ರೈವ್ ಗಾಡಿಗೆ ಅಂತ ಸ್ವಲ್ಪ ಡಿಮ್ಯಾಂಡೇ ಜಾಸ್ತಿ ಇದೆ ನಿಮ್ಗಿದು ಸರ್ ಈ ಗಾಡಿ ನಾನು 8.5 ಲಕ್ಷಕ್ಕೆ ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ 8.5 ಲಕ್ಷ 8.5 ಬರೀ 8.5 ಲಕ್ಷಕ್ಕೆ ಅದು ಫಾರ್ಚುನರ್ 3 ಲೀಟರ್ ಇಂಜಿನ್ ಡೀಸೆಲ್ 4 ವೀಲ್ ಡ್ರೈವ್ ಟಾಪ್ ಅಂಡ್ ಗಾಡಿ ಕೊಡ್ತಾ ಇದ್ದೀನಿ 4 ವೀಲ್ ಡ್ರೈವ್ ವೆಹಿಕಲ್ ಹೌದು ಸರ್ ನೆಕ್ಸ್ಟ್ ಸರ್ ಶಿಫ್ಟ್ 2012 ಮಾಡಲ್ ಗಾಡಿ ಪೆಟ್ರೋಲ್ ಸೆಕೆಂಡ್ ಓನರ್ ಇದು ವರ್ಷ 92,000 ಜಿನಿಯನ್ ಓಡಿರೋಂತ ಗಾಡಿ ನಿಮ್ಗಿದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಸೆಂಟ್ರಲ್ ಲಾಕಿಂಗ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ಗಾಡಿ ನಿಮ್ಗಿದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಇದು ಸಣ್ಣ ಪುಟ್ಟ ಟಚ್ ಅಪ್ ಇದೆ ಮಾಡಿಕೊಡ್ತೀನಿ ಬೇಕಾದ್ರೆ ಇದನ್ನ ಜಿನಿಯನ್ 90,000 ಓಡಿರೋ ಗಾಡಿ ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕು ಅಷ್ಟೇ ಸರ್ ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ ಇದು ನೋಡ್ತಾ ಇರ್ಬೋದು ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ
ಎಷ್ಟು ಓಡಿದೆ ಸರ್ ಗಾಡಿ? 92,000 ಜಿನಿಯನ್ ಹೊಡಿರೋ ಗಾಡಿ ಸರ್ ಇದು ನಿಮ್ಗೆ. ಇದು 92,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪ್ರೈಸಿಂಗ್ ವೈಸು ಸರ್ ಬರೀ 3,55,000 ಡೆಡ್ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. 3,55,000. 3,55,000 ಶಿಫ್ಟ್ ಅದ್ರಲ್ಲಿ ಪೆಟ್ರೋಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 12 ಮಾಡಲು. ಓಕೆ. ನೆಕ್ಸ್ಟ್ ಸರ್ ಇದು ಇಯಾನು ಸರ್ ಇಯಾನ್ ಬಂದು 2014 ಮಾಡಲು ಗಾಡಿ. ಎರಾ ಪ್ಲಸ್ ನಿಮ್ಗಿದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗಿದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ನಿಮ್ಗೆ. ಫ್ಯಾಮಿಲಿಗೆ ಅದರಲ್ಲೂ ಕಾಂಪ್ಯಾಕ್ಟ್ ಆಗಿ ಸಖತ್ತಾಗಿರುತ್ತೆ. ಕಲ್ಲಿಯವ್ರಿಗೆ ಸಣ್ಣ ಬಜೆಟ್ ಅಲ್ಲಿ ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಸರ್ ಇದು ನಿಮ್ಗೆ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ. ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ 17ರಿಂದ 18 ಮೈಲೇಜ್ ಬರುವಂತ ಗಾಡಿ ನಿಮ್ಗೆ ಇದು. ಸರ್ ನೀವು ಎಲ್ಲರೂ ಚೆಕ್ ಮಾಡ್ಕೊಂಬನ್ನಿ. 14 ಮಾಡಲಿ ಇಯಾನ್ ಮಂದಿ 2.5-2.25 ಲಕ್ಷ ಹೇಳ್ತಾರೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಒಂದೇ ಪ್ರೈಸ್ ಕೊಡ್ತೀನಿ. 1,95,000 ಡೆಡ್ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. 1,95,000 ಎಷ್ಟೇ ಮಾಡಲ್ಲ ಸರ್? 14 ಮಾಡಲು ಇಯಾನು ಸರ್. ಕಸ್ಟಮರ್ ಲೋನ್ ಅಂತಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 14 ಮಾಡಲು ಇಯಾನು. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಡಿಫೈಡ್ ಪೋಲೋ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2013 ಮಾಡಲು ಗಾಡಿ. ಸೆಕೆಂಡ್ ಓನರ್, ಹೈ ಲೈನ್. ಆಲ್ಮೋಸ್ಟ್ ಮಾಡಿಫಿಕೇಶನ್ ನಿಮ್ಗೆ 1.5 ಲಕ್ಷ ಮಾಡಿಫಿಕೇಶನ್ ಇದೆ ಗಾಡಿ ನಿಮ್ಗಿದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 17 ಇಂಚ್ ಬ್ಯಾಕ್ ವೀಲ್ ಅಪ್ಡೇಟ್ ಮಾಡಿದ್ದಾರೆ ನಿಮ್ಗೆ. ಫ್ರಂಟ್ ಬ್ಯಾಕ್ 2 ಟೈಲ್ ಲ್ಯಾಂಪ್ ಚೇಂಜ್ ಮಾಡಿದ್ದಾರೆ. ಬ್ಯಾಕ್ ನಿಮ್ಗೆ ಆಟೋಮೆಟಿಕ್ ಟೈಲ್ ಲ್ಯಾಂಪ್ ಇದೆ. GT ಬಂಪರ್ ಹಾಕಿದ್ದಾರೆ ನಿಮ್ಗೆ. ಫ್ರಂಟ್ ಅಷ್ಟೇ GT ಬಂಪರ್, ಬಾನೆಟ್ ಎಲ್ಲ ಚೇಂಜ್ ಮಾಡಿದ್ದಾರೆ ನಿಮ್ಗೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ನಿಮ್ಗೆ ಐಲೈನ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ನಿಮ್ಗೆ ಇದು. ನಿಮ್ಗೆ ಏನಿಲ್ಲ ಅಂದ್ರೆ 18ರಿಂದ 20 ಮೈಲೇಜ್ ಬರುವಂತ ಗಾಡಿ. 1.2 ಲೀಟರ್ ಬರೋದು ನಿಮ್ಗೆ ಇಂಜಿನ್ ಇದರಲ್ಲಿ. ಸರ್ ಬರೀ 3,90,000 ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ ಹೇಳ್ಬಿಡಿ ಸರ್ ಫೈನಲ್. ಸರ್ ಫೈನಲ್ ಸರ್ ಆಫ್ಟರ್ ಮಾರ್ಕೆಟ್ ಅಲಾ ವೀಲ್ಸ್ 17 ಇಂಚ್ ಮ್ಯಾಗ್ ವೀಲ್ ಟೈರ್ಗೆ ನಿಮ್ಗೆ ಏನಾದ್ರು ಒಂದು 70ರಿಂದ 80,000 ಕೊಡಬೇಕು ಸರ್. ಅದು ನಿಮ್ಗೆ ಕಂಪ್ನಿ ಅಲಾ ವೀಲ್ಸ್ ಇರೋದು, ಬ್ರ್ಯಾಂಡ್ ನ್ಯೂ ಟೈರ್ ಇರೋದು ಗಾಡಿ ನಿಮ್ಗೆ ಇದು. ಪ್ರೈಸ್ ಎಷ್ಟು ಆಗ್ಬೋದು ಸರ್ ಫೈನಲ್? 3,90,000 ಡೆಡ್ ಫೈನಲ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 3,90,000 ಎಷ್ಟೇ ಮಾಡಲು ಸರ್? ಸರ್ 13 ಮಾಡಲು ಗಾಡಿ, ಡೀಸೆಲ್ 1.2 ಲೀಟರ್ ಐಲೈನ್ ಗಾಡಿ ಸರ್ ಇದು. ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್, ಇನ್ನೊಂದು ಪೋಲೋ ಬಂದು GT 15 ಮಾಡಲು ಸೆಕೆಂಡ್ ಓನರ್, ಐಲೈನ್ ಸರ್ ಇದು ಗಾಡಿ ನಿಮ್ಗಿದು. ಓಕೆ. ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಬರೋದು ನಿಮ್ಗಿದು. ಅದರಲ್ಲೂ ಸೆಕೆಂಡ್ ಓನರ್ 15 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಅದು ಚಾನ್ಸ್ ಪ್ರೈಸ್ ಅಲ್ಲಿ ಈ ಗಾಡಿಗೆ ನೋಡ್ತೀನಿ ಕೇಳಿ. ಈ ಗಾಡಿಗೆ ಏನಾದ್ರು ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಫುಲ್ ಲೋನೇ ಮಾಡಿ ಕೊಡ್ತೀನಿ. ಫುಲ್ ಕ್ಯಾಶ್ ಅಂತ ಹೋಗ್ತೀರಾ, ಡೆಡ್ ಫೈನಲ್ 490 ಮಾಡ್ಕೊಡ್ತೀನಿ ಸರ್. 4,90,000 GT ಇದೆ. GT ಪೋಲೋ 15 ಮಾಡಲು ಗಾಡಿ, ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ. 7 ಸೀಟರ್ ಒಂದು ಬಜೆಟ್ ಅಲ್ಲಿ ಸಿಗ್ತಾ ಇದೆ ನೋಡಿ ಸರ್. ಅದರಲ್ಲೂ ನಿಮಗೆ ಡೀಸೆಲ್ ವೆಹಿಕಲ್ ಕೊಡ್ತಾ ಇದ್ದೀನಿ. 2015 ಮಾಡಲು ಗಾಡಿ, 7 ಸೀಟರ್ ವೆಹಿಕಲ್. ಅದರಲ್ಲೂ ಡೀಸೆಲ್ ಸರ್. 17ರಿಂದ 18 ಮೈಲೇಜ್ ಬರುವಂತ ಗಾಡಿ ನಿಮ್ಗೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ನಿಮಗೆ ಗಾಡಿ ಇದು. ಹೋಂಡಾ ಮೊಬಿಲಿಯೋ 7 ಸೀಟರ್, ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್. ಹೇಳಿ ಸರ್ ಪ್ರೈಸ್. ಸರ್ ಬರೀ 3,99,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ ಸರ್. 3,99,000 7 ಸೀಟರ್, ಅದರಲ್ಲೂ 15 ಮಾಡಲು ಡೀಸೆಲ್ ಗಾಡಿ. ಲೋನ್ ಅಂತ ಹೋಗ್ತೀರಾ, ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಮೊಬಿಲಿಯೋ ನೋಡಿ ವೀಕ್ಷಕರೇ, ಬರೀ 3,99,000. ಅದರಲ್ಲೂ ಡೀಸೆಲ್ ವೆಹಿಕಲ್. ಹಾಗೆ ಫ್ರೆಂಡ್ಸ್ ಇನ್ನೊಂದು i20 ಇದೆ ನೋಡಿ ಸರ್. ಜಸ್ಟ್ ಇವಾಗ ಬಂದಿರೋದು ಇದು ನಿಮ್ಗೆ i20. ಸರ್ 2020 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ಆಸ್ಟಾ ಗಾಡಿ ಕೊಡ್ತಾ ಇದೀನಿ. ಫುಲ್ ಟಾಪ್ ಎಂಡ್ ಗಾಡಿ ಸರ್. ಓಕೆ. ಏನಿಲ್ಲ ಅಂದ್ರೆ ನಿಮ್ಗೆ 18ರಿಂದ 20 ಮೈಲೇಜ್ ಬರುವಂತ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುವಂತ ಗಾಡಿ ನಿಮ್ಗಿದು. ಓಕೆ. ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ ನಿಮ್ಗಿದು. GPS ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂತ ಗಾಡಿ. ಅದ್ರಲ್ಲಿ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ, 2020 ಗಾಡಿ ನಿಮ್ಗೆ ರಿಜಿಸ್ಟ್ರೇಷನ್ ಗಾಡಿ. ಬರೀ 5,95,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ ಸರ್. ಇದನ್ನ 5,95,000 2020 ಮಾಡಲ್ i20. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಸರ್? ಟಾಪ್ ಎಂಡ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದೊಂದು ಗಾಡಿ ಇದೆ ಸರ್, ಫೋರ್ಡ್ ಫಿಗೋ ಬಂದು ಡೀಸೆಲ್ ವೆಹಿಕಲ್, 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಡಾಕ್ಟರ್ ರಿವನ್ ಗಾಡಿ ಇದು ನಿಮ್ಗಿದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡಿ ನಿಮ್ಗಿದು. ಸರ್ ಏನಿಲ್ಲ ಅಂದ್ರೆ 18ರಿಂದ 20 ಮೈಲೇಜ್ ಬರುವಂತ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಬರೀ 1,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ ಇದು ನೋಡಿ 1,95,000. ಹೌದು, ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. 11 ಮಾಡಲು. ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ನಮ್ದು ಆಫೀಸ್ ಲೊಕೇಶನ್ ಬಂದು ನಾಗರಬಾಯಿ ಔಟರ್ ರಿಂಗ್ ರೋಡಲ್ಲಿ ಮಾರುತಿ ನೆಕ್ಸಾ ಶೋರೂಮ್ ಇದೆ. ಎಕ್ಸಾಕ್ಟ್ ಆಪೋಸಿಟ್ ಸರ್ ಅಲ್ವಾ? ಹೌದು. ನೆಕ್ಸಾ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲಿ ಮಹೀಂದ್ರ ಶೋರೂಮ್ ಇದೆ, ಅದ್ರ ಪಕ್ಕ ನಿಸಾನ್ ಶೋರೂಮ್ ಇದೆ. ಎಕ್ಸಾಕ್ಟ್ ಆಗಿ ಅದ್ರ ಆಪೋಸಿಟ್ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಟ್ರಸ್ಟ್ ಕಾರ್ಸ್ ಅಂತ ಹೋಗಿ ಗೂಗಲ್ ಅಲ್ಲಿ ಹಾಕಿದ್ರು ಸಾಕು ಅಲ್ವಾ ಸರ್? ಹೌದು. ಇಲ್ಲ ಡಿಸ್ಕ್ರಿಪ್ಷನ್ ನಂಬರ್ ವಾಟ್ಸಪ್ ಅಲ್ಲಿ ಆಯ್ ಅಂತ ಹಾಕಿದ್ರು ಸಾಕು. ಲೊಕೇಶನ್, ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀನಿ ಸರ್. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇದೇ ನಂಬರ್ಗೆ ವಾಟ್ಸಪ್ ಅಲ್ಲಿ ಒಂದು ಆಯ್ ಅಂತ ಹಾಕಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರು ಬರ್ತಾರೆ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಬೆಸ್ಟ್ ಹೇಳಿರೋದು ಬೆಸ್ಟ್ ಪ್ರೈಸ್ ಎಲ್ಲ ಹೇಳಿದ್ದೀನಿ ಸರ್. ಅಲ್ವಾ? ಹೌದು. ಥ್ಯಾಂಕ್ ಯು.